ಹಾಯ್, ವೆಲ್ಕಮ್ ಟು ಸುಚಿ ವರ್ಲ್ಡ್. ಇವತ್ತು ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ ಹೊರಗೆ ಬಂದೆ. ಹೊರಗೆ ಬಂದಾಗ ನನಗೇನ ಅನ್ನಿಸ್ತು ಅಂದ್ರೆ, ಕೆಲವೊಮ್ಮೆ ಜೀವನ ಎಷ್ಟು ಗದ್ದಲವಾಗಿರುತ್ತದೆಯೋ ಅಷ್ಟೇ ನೆಮ್ಮದಿಯನ್ನು ಪ್ರಕೃತಿ ನಮಗೆ ಉಚಿತವಾಗಿ ಕೊಡುತ್ತದೆ. ಇವತ್ತು ಬೆಳಗ್ಗೆಯಿಂದ ಮಳೆ ತುಂಬಾನೇ ಬರ್ತಾ ಇತ್ತು. ಮಳೆ ಬಂದು ನಿಂತ ನಂತರ ಪ್ರಕೃತಿಯನ್ನು ನೋಡೋಕೆ ಒಂಥರ ಆನಂದ. ಹಾಗೆಯೇ ಸುತ್ತಮುತ್ತಲಿನ ವಾತಾವರಣ ಎಷ್ಟು ತಂಪಾಗಿ ಹಸ್ರಾಗಿ ಬದಲಾಗುತ್ತದೆ ಅಲ್ವಾ. ಗಿಡದ ಎಲೆಗಳ ಮೇಲೆ ಮಳೆಯ ಹನಿಗಳು ಮಿನುಗುತ್ತಿರುವುದನ್ನು ನೋಡಿದ್ರೆ ಮನ್ಸಿಗೊಂಥರ ತುಂಬಾನೇ ಖುಷಿಯಾಗುತ್ತದೆ. ಮಳೆ ಕೂಡ ಸ್ವಲ್ಪ ಕಮ್ಮಿಯಾಗಿತ್ತು. ಹಾಗೆಯೇ ಹೊರಗಿನ ವಾತಾವರಣ ಕೂಡ ತುಂಬಾನೇ ಚೆನ್ನಾಗಿತ್ತು. ಮಳೆ ಬಂದು ಕಮ್ಮಿ ಆಗಿದ್ರಿಂದ ವಾತಾವರಣ ತಣ್ಣಗೆ ತಂಪಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಅಂಗಳ ಕಡೆ ಹೂವಿನ ಗಿಡ ನಟ್ಟಿದ್ವಲ್ಲ, ಅವನ್ನಾದ್ರೂ ನೋಡೋಣ ಅಂತ ಹೋದೆ. ಒಳಗೂ ಕೂತು ಕೂತು ನನಗೂ ಬೇಜಾರಾಗ್ತಾ ಇತ್ತು. ಹೂವಿನ ಗಿಡನಾದ್ರೂ ನೋಡೋಣ ಅಂತ ಹೊರಗೋದೆ. ಹೂವಿನ ಗಿಡ ನೋಡ್ತಾ ನೋಡ್ತಾ ಒಂಥರ ಖುಷಿ ಆಗ್ತಿತ್ತು. ಅವು ಬಿಟ್ಟಿರೋ ಹೂನೆಲ್ಲ ನೋಡ್ತಾ ಟೈಮ್ ಪಾಸ್ ಕೂಡ ಆಗಿದ್ದೇ ಗೊತ್ತಾಗ್ಲಿಲ್ಲ. ಟೈಮ್ ಪಾಸ್ ಕೂಡ ಆಯ್ತು, ಹಾಗೆ ಬೇಜಾರ್ ಕೂಡ ಆಗ್ತಾ ಇತ್ತು. ಅದು ಕೂಡ ಒಂಥರ ಮನ್ಸಿಗೆ ಸಮಾಧಾನ ಆದಂಗಾಯ್ತು. ಹೀಗೆ ನೋಡ್ತಾ ಹೋಗ್ತಾ ಇರುವಾಗ ಸುಂದರವಾದ ಬಣ್ಣದ ಚಿಟ್ಟೆ ಒಂದು ಹೂವಿನ ಮೇಲೆ ಬಂದು ಕುಳಿತಿರೋದನ್ನ ನಾನು ನೋಡ್ದೆ. ಅದನ್ನ ನೋಡ್ತಾ ನೋಡ್ತಾ ಆ ಚಿಟ್ಟೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅನ್ಸತೊಡಗಿತ್ತು ನನಗೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋದೆ. ಅದನ್ನ ತಿಳ್ಕೊಂಡ್ಮೇಲೆ ನನಗನ್ಸಿದ್ದು ಅದನ್ನ ನಿಮ್ಮ ಹತ್ರ ಕೂಡ ಹಂಚ್ಕೋಬೇಕು ಅಂತ ಅನ್ಸಿತ್ತು. ಬನ್ನಿ ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಪಂಚದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಚಿಟ್ಟೆಗಳನ್ನ ನಾವು ನೋಡಬಹುದಂತೆ. ಹಾಗೆಯೇ ಭಾರತದಲ್ಲಿ ಕೂಡ 1,300ಕ್ಕೂ ಹೆಚ್ಚು ಚಿಟ್ಟೆಗಳು ಇವೆಯಂತೆ. ಅಷ್ಟು ಜಾತಿಯ ಚಿಟ್ಟೆಗಳು ಇವೆಯಂತೆ. ಅದ್ರಲ್ಲಿ ನಾವ್ ಎಷ್ಟು ನೋಡಿರ್ತೀವಿ, ಕೆಲವು ಜಾತಿ ಚಿಟ್ಟೆಗಳನ್ನ ಅಷ್ಟೇ ನೋಡಿರೋದು. 1,300 ಜಾತಿ ಚಿಟ್ಟೆಗಳು ಇವೆಯಂತೆ. ಅಷ್ಟನ್ನಂತೂ ನಾವಂತೂ ನೋಡಿಲ್ಲ. ಚಿಟ್ಟೆಯು ಪ್ರಕೃತಿಯ ಅತ್ಯಂತ ಸುಂದರ ಜೀವಿಗಳಲ್ಲಿ ಇದು ಕೂಡ ಒಂದಾಗಿದೆ. ಇದರ ಬಣ್ಣ ಬಣ್ಣದ ರೆಕ್ಕೆಗಳು ಎಲ್ಲರ ಮನಸ್ಸನ್ನು ಸೆಳೆಯುತ್ತವೆ. ಚಿಟ್ಟೆಗಳು ಹೂವಿನ ಮಕರಂದವನ್ನು ಕುಡಿಯುತ್ತವೆ ಮತ್ತು ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಪರಾಗವನ್ನು ಸಾಗಿಸುವ ಮೂಲಕ ಸಸ್ಯಗಳ ಸಂತಾನೋತ್ಪತ್ತಿಗೆ ಕೂಡ ಈ ಚಿಟ್ಟೆಗಳು ಸಹಾಯ ಮಾಡುತ್ತವಂತೆ. ಇದರಿಂದ ಹೊಸ ಬೀಜಗಳು ಅಥವಾ ಹಣ್ಣುಗಳು ಬೆಳೆಯಲು ನೆರವಾಗುತ್ತದೆ ಅಂತೆ. ಚಿಟ್ಟೆಗಳು ಕಾಲುಗಳ ಮೂಲಕ ರುಚಿಯನ್ನು ಗುರುತಿಸ್ತವಂತೆ. ನಾವ್ ಇದ್ರಿಂದ ಏನ್ ತಿಳ್ಕೊಬಹುದು ಅಂದ್ರೆ, ಕಾಲುಗಳಿಂದನೂ ಕೂಡ ರುಚಿಯನ್ನ ಗುರುತಿಸಬಲ್ಲ ಜೀವಿ ಕೂಡ ಒಂದಿದೆ ಅಂತ ನಮ್ಗೆ ಈ ವಿಷಯ ಇಲ್ಲಿ ಗೊತ್ತಾಗುತ್ತದೆ. ಎಷ್ಟು ಅದ್ಭುತವಾಗಿದೆ ಅಲ್ಲ. ಬಾಯಲ್ದೆ ಕಾಲಲ್ಲಿ ಕೂಡ ಒಂದು ರುಚಿಯನ್ನ ಇದು ನೋಡುತ್ತಂತೆ. ಆದರೆ ಚಿಟ್ಟೆ ಹುಟ್ಟಿದ ತಕ್ಷಣ ಹೀಗೆ ಇರುವುದಿಲ್ಲ. ನೋಡಿದ ತಕ್ಷಣ ಇದು ಚಿಟ್ಟೆ ತರ ಫಸ್ಟಿಗೆ ಇರೋದಿಲ್ವಂತೆ. ಇದು ಮೊದ್ಲು ಮೊಟ್ಟೆ, ಅದ್ರ ನೆಕ್ಸ್ಟ್ ಮರಿ ಹುಳು, ಕೋಶ, ಚಿಟ್ಟೆ, ಹೀಗೆ 4 ಹಂತಗಳನ್ನು ಹೊಂದಿದೆಯಂತೆ. ಒಂದು ಚಿಟ್ಟೆ ನಮಗೆ ಇಷ್ಟು ಸುಂದರವಾಗಿ ಕಾಣೋಕ್ಕಿಂತ ಮುಂಚೆ ಅದು 4 ರೀತಿಯ ಹಂತಗಳನ್ನು ದಾಟಿ ಬಂದು ಕೊನೆಯ ಹಂತದಲ್ಲಿ ಅಷ್ಟು ಸುಂದರವಾಗಿ ಅದು ಕಾಣೋದಂತೆ. ಮೊದ್ಲು ಮೊಟ್ಟೆ ರೀತಿಯಲ್ಲಿ ಅದು ಹುಟ್ಟಿ, ನೆಕ್ಸ್ಟ್ ಮರಿ ಹುಳು ಆಗಿ, ನೆಕ್ಸ್ಟ್ ಕೋಶ, ಅದ್ರ ನೆಕ್ಸ್ಟ್ ಅದು 4ನೇ ಹಂತದಲ್ಲಿ ಚಿಟ್ಟೆ ಆಗೋದಂತೆ. ಹೆಚ್ಚಿನ ಚಿಟ್ಟೆಗಳು 2 ರಿಂದ 4 ವಾರಗಳು ಮಾತ್ರ ಬದುಕೋದಂತೆ. ಚಿಟ್ಟೆಗಳು ಜಾಸ್ತಿ ಅಂದ್ರೆ 2 ರಿಂದ 4 ವಾರಗಳು ಅಷ್ಟೇ ಬದುಕೋದು. ಇನ್ನು ಅದರಲ್ಲಿ ಕೆಲವು ಜಾತಿಗಳು ಮಾತ್ರ ಕೆಲವು ತಿಂಗಳುಗಳು ಬದುಕುತ್ತವೆ. ಆದರೆ ಎಲ್ಲಾ ಜಾತಿಗಳು ಅಲ್ಲ, ಆಲ್ಮೋಸ್ಟ್ ಎಲ್ಲವೂ ಬದುಕೋದು 2 ರಿಂದ 4 ವಾರಗಳು ಅಷ್ಟೇ. ತುಂಬಾ ತಿಂಗಳುಗಳೇ ಗಟ್ಲೆ ಬದುಕೋ ಚಿಟ್ಟೆಗಳು ತುಂಬಾನೇ ಕಡಿಮೆನೇ ಇದೆಯಂತೆ. ಅದರ ಜೀವನ ಕೆಲವೇ ದಿನಗಳಾದರೂ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಅದು ಬಣ್ಣಗಳಿಂದ ತುಂಬಿಸಿಕೊಳ್ಳುತ್ತದೆ. ನಮಗೂ ಇದು ಒಂದು ಪಾಠ. ಬದುಕಿನ ಉದ್ದ ಮುಖ್ಯವಲ್ಲ, ಅದನ್ನು ಹೇಗೆ ಬದುಕುತ್ತೇವೆ ಎಂಬುದು ತುಂಬಾನೇ ಮುಖ್ಯ ಎಂಬ ಪಾಠವನ್ನು ಚಿಟ್ಟೆ ನಮಗೆ ಕಲಿಸುತ್ತದೆ. ನಾವು ಚಿಟ್ಟೆಯಿಂದ ಏನನ್ನು ಕಲಿಬಹುದು ಅಂದ್ರೆ, ಮುಖ್ಯವಾಗಿ ಇದನ್ನ ನಾವು ಕಲಿಬಹುದು. ಹೇಗಂದ್ರೆ, ನಾವು ಎಷ್ಟು ವರ್ಷ ಬದುಕ್ತೀವಿ, ಹೇಗ್ ಬದುಕ್ತೀವಿ ಅನ್ನೋದು ಮುಖ್ಯನೇ ಆಗಿರಲ್ಲ. ನಾವು ಹೆಂಗ್ ಬದುಕಿದಷ್ಟು ವರ್ಷ ಹೆಂಗ್ ಬದುಕಿದೀವಿ ಅನ್ನೋದು, ಯಾರಿಗೆಷ್ಟು ಉಪಯೋಗ ಆಗಿದೀವಿ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ತುಂಬಾ ವರ್ಷ ಬದುಕೋದಕ್ಕಿಂತ ಬದುಕಿದಷ್ಟು ವರ್ಷ ಎಲ್ರು ಬಾಯಲ್ಲಿ ಹೆಸರಾಗಿರೋದು ತುಂಬಾನೇ ಮುಖ್ಯವಾಗಿರುತ್ತದೆ. ಬದುಕಿನ ಅವಧಿ ಚಿಕ್ಕದಾದರೂ ಪ್ರಕೃತಿಗೆ ಅವು ನೀಡುವ ಕೊಡುಗೆ ಬಹಳ ದೊಡ್ಡದು. ನಾವು ಕೂಡ ಎಷ್ಟು ವರ್ಷ ಬದುಕಿದೀವಿ ಅನ್ನೋದಕ್ಕಿಂತ ಬದುಕಿದ್ದಷ್ಟು ವರ್ಷ ಎಷ್ಟು
ಜನರಿಗೆ ಉಪಯೋಗ ಆಗಿದ್ದೀವಿ ಅನ್ನೋದು ಕೂಡ ತುಂಬಾನೇ ಮುಖ್ಯವಾಗುತ್ತದೆ. ನಾವು ಚಿಟ್ಟೆಯಿಂದ ಒಂದು ಪಾಠವನ್ನು ಕಲ್ತ್ರೆ ಸಾಕು. ಬದುಕೋದು ತುಂಬಾ ಕಡಿಮೆ ಸಮಯ ಅಂತ ಗೊತ್ತಿದ್ರು ಎಷ್ಟು ಖುಷಿಯಾಗಿ ಎಷ್ಟು ಸಂತೋಷದಿಂದ ಇರುತ್ತದೆ ಅಲ್ವಾ? ಹಾಗೆ ನಾವು ಮನುಷ್ಯರು ಕೂಡ ಬದುಕಿದ್ದಷ್ಟು ದಿನವಾದರೂ ತುಂಬಾ ಖುಷಿಯಿಂದ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾ ಬದುಕೋಣ. ಚಿಟ್ಟೆಯ ತರಾನೇ ಎಷ್ಟೋ ಜೀವಿಗಳಿಗೆ ಹೂವಿನ ಅವಶ್ಯಕತೆ ತುಂಬಾನೇ ಇರುತ್ತದೆ. ಆದ್ದರಿಂದ ಹೆಚ್ಚು ಹೂವಿನ ಗಿಡಗಳನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ನೆಡಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.